ಜಾತ್ರೆ ಒಳಗೆ ಮತ್ತು ರೋಡ್ ಸೈಡ್ನಾಗ ಮಾರುವಂಥ ಖಾಂದ ಬಜ್ಜಿ ಅಂತೂ ಭಾರಿ ಇರ್ತಾವ. ಮನ್ಯಾಗಂತೂ ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ್ರಿ. ಮೊದಲಿಗೆ ಈರುಳ್ಳಿನ ತಗೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಜವಾಯಿನ, ಹಾಗೆ ಕರಿಬೇವು, ಕಲ್ಲಲ್ಲಿ ಕುಟ್ಟಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ. ಒಂದು ಬಟ್ಲಾಗುವಷ್ಟು ಕಡ್ಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್ ಇಷ್ಟು ಹಾಕ್ಕೊಂಡು ಮೊದಲಿಗೆ ಇದನ್ನು ಕಲಿಸ್ಕೊಳ್ಳೋಣ. ಯಾವುದೇ ರೀತಿ ನೀರು ಹಾಕ್ಕೊಳ್ದನ ಮೊದಲಿಗೆ ಕಲಿಸ್ಕೊಳ್ಳೋಣ. ಈರುಳ್ಳಿಯಲ್ಲಿರುವಂಥ ನೀರಿನಾಂಶ ಚೆನ್ನಾಗಿ ಬಿಡೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 3-4 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣಂತ್ರಿ. ಈರುಳ್ಳಿಯಲ್ಲಿರುವಂಥ ನೀರಿನಾಂಶ ಎಲ್ಲ ಚೆನ್ನಾಗಿ ಬಿಡುತ್ತಾ. ಇಷ್ಟೆಲ್ಲ ಆದ್ಮ್ಯಾಗ ಇದನ್ನು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ ರೀ. ನಾವು ಇನ್ನೇನು ಬಜ್ಜಿ ಮಾಡಬೇಕು ಆ ಟೈಮ್ದಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗ್ತದೆ ರೀ. ಇವಾಗ ನಮ್ದು ಹಿಟ್ಟು ರೆಡಿ ಆಗೈತಿ, ಬಜ್ಜಿ ಬಿಡಾಕು ನಾವು ರೆಡಿ ಆಗೀವಿ. ಈ ಟೈಮ್ದಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈಗ ಎಣ್ಣೆ ಎಲ್ಲ ಕಾದ್ಮ್ಯಾಗ ಈ ರೀತಿ ಬಜ್ಜಿನ ಬಿಟ್ಬಿಡೋದು. ಎರಡೂ ಸೈಡ ಬಂಗಾರ ಬರುವಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮ್ಯಾಗ ಈ ಥರ ಬಣ್ಣ ಬದಲಾಗ್ತೈತಿ. ಸಂಜೆ ಹೊತ್ತಿಗೆ ಮತ್ತು ಮಳೆ ಬರೋ ಟೈಮಿಗಂತೂ ಒಳ್ಳೆ ಸ್ನ್ಯಾಕ್ಸ್ ಆಗಿರ್ತೈತಿ. ಇವಾಗ ನೋಡ್ಬೋದ್ರಿ ನೀವು ಯಾವ ರೀತಿ ಬಣ್ಣ ಬದಲಾಗೈತಿ. ಈ ಥರ ಬಣ್ಣ ಬದಲಾದ್ಮ್ಯಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ ಅರ್ಥ ರೀ. ಈ ಥರ ನಾವು ಖಾಂದ ಬಜ್ಜಿನ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಮನ್ಯಾಗ ಟ್ರೈ ಮಾಡಿ ಹೇಳ್ರಿ ಹೆಂಗೆ ಬಂತಂಥೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡಿ. ನಮಸ್ತೆ ಸ್ನೇಹಿತರೆ.